ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ದಸರಾದ ದಿನಗಳು ಕಳೆದಂತೆಲ್ಲ ರಾಜ್ಯದಲ್ಲಿ ರಾಜಕೀಯ ಚಟುವಟಿಕೆಗಳು ಕೂಡ ರಂಗನ್ನ ಪಡೆದುಕೊಳ್ತಿದ್ಯಾ ಅಂತ ಹೇಳಿ, ಅದರಲ್ಲೂ ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ ಅವರ ನಿವಾಸ ರಾಜಕೀಯ ಪವರ್ ಸೆಂಟರ್ ಆಗಿ ಬದಲಾವಣೆ ಆಗ್ತಾ ಇದೆಯಾ? ನಮಗೆ ಅನುಮಾನಕ್ಕೆ ಕಾರಣವಾಗ್ತಾ ಇರೋದು ಸತೀಶ್ ಜಾರಕಿಹೊಳಿ ಅವರ ಕಳೆದ ಕೆಲ ದಿನಗಳ ರೊಟೀನ್. ದೆಹಲಿಗೆ ಹೋದ್ರು, ಖರ್ಗೆ ಸಾಹೇಬ್ರನ್ನ ಮೀಟ್ ಆದ್ರು, ಅದಕ್ಕೆ ಮುಂಚೆ ಪರಮೇಶ್ವರ್ ಸಾಹೇಬ್ರ ಜೊತೆಯಲ್ಲಿ ಡಿನ್ನರು ಲಂಚು ಅಂತ ಹೇಳಿ ಸಪರೇಟ್ ಆಗಿ ರಹಸ್ಯವಾಗಿ ಮೀಟಿಂಗ್ ಮಾಡಿದ್ರು. ತ್ರಿವಳಿ ನಾಯಕರು, ತ್ರಿವಳಿ ಮಿನಿಸ್ಟರ್ಸ್, ದಲಿತ ಸಮುದಾಯಕ್ಕೆ ಸಂಬಂಧಪಟ್ಟ ಪ್ರಮುಖ 3 ಸಚಿವರು ಕೂತು ಸಭೆ, ಚರ್ಚೆ ಇತ್ಯಾದಿಗಳನ್ನ ನಡೆಸಿದ್ರು. ಅದಾದ ಬೆನ್ನಲ್ಲೇ ಇವತ್ತಾದ ಮತ್ತೊಂದು ಮೇಜರ್ ಡೆವಲಪ್ಮೆಂಟ್. ಸತೀಶ್ ಜಾರಕಿಹೊಳಿ ಅವರ ನಿವಾಸಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಅವರ ಭೇಟಿ. ಅದಾಗಿ ಕೆಲವೇ ಗಂಟೆಗಳಲ್ಲಿ ಡಿ.ಕೆ. ಸುರೇಶ್ ಅವರು ಕೂಡ ಭೇಟಿ. ಇದೆಲ್ಲವನ್ನ ಕೂಡ ನಾವು ಪ್ರತ್ಯೇಕ ಘಟನೆಗಳು ಅಂತ ಗಮನಿಸುವ ಹಂತದಲ್ಲೇ ಉಳಿದಿದ್ದೇವಾ, ಅಥವಾ ಮೂಡಾ ವಿಚಾರದಲ್ಲಿ ಸಿದ್ದರಾಮಯ್ಯನವರ ಮೇಲೆ ರಾಜೀನಾಮೆಯ ಒತ್ತಡ ಹೆಚ್ಚಾಗ್ತಿರೋ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಅವರ ನಿವಾಸ ನಾನಾಗಲೇ ಹೇಳ್ದಾಗೆ ಪವರ್ ಸೆಂಟರ್ ಆಗಿ ಬದಲಾಗ್ತಿರೋ ಸಂದರ್ಭದಲ್ಲಿ ಎಲ್ಲಾ ಘಟನೆಗಳು ಕೂಡ ಇಂಟರ್ ಕನೆಕ್ಟೆಡ್ ಅಂತ ಹೇಳಿ ವಿಶ್ಲೇಷಣೆ ಮಾಡಬಹುದಾ? ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಉತ್ತರವನ್ನ ಕಂಡುಕೊಳ್ಳೋ ಪ್ರಯತ್ನ ಮಾಡ್ತಾ ಹೋಗೋಣ. ಚರ್ಚೆ ಪ್ರಾರಂಭಕ್ಕೆ ಮುಂಚೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಅಪ್ಡೇಟ್ನೊಂದಿಗೆ ಚರ್ಚೆ ಪ್ರಾರಂಭ. ಸ್ವಪಕ್ಷೀಯರಿಗೇನೆ ಸೆಡ್ ಹೊಡೆದ್ರ ಸತೀಶ್ ಜಾರಕಿಹೊಳಿ. 4-5 ಜನರ ಹೆಸರು ಮುನ್ನೆಲೆಗೆ ಬಂದಿತ್ತು. ಎಂ.ಬಿ. ಪಾಟೀಲ್, ಪರಮೇಶ್ವರ್, ಡಿ.ಕೆ. ಶಿವಕುಮಾರ್, ಮುಖ್ಯಮಂತ್ರಿ ಕುರ್ಚಿ ಮೇಲೆ ಇವರೆಲ್ಲರೂ ಕಣ್ಣಿಟ್ಟಿದ್ದಾರೆ ಅನ್ನೋ ಚರ್ಚೆ. ಎಲ್ಲರನ್ನ ಸೆಡ್ ಹೊಡೆದು ಮುನ್ನೆಲೆಗೆ ಬಂದ್ರ, ಮುಖ್ಯಮಂತ್ರಿ ಕುರ್ಚಿಗೆ ಹತ್ತಿರವಾಗ್ತಿದ್ದಾರಾ ಸತೀಶ್ ಜಾರಕಿಹೊಳಿ ಅವರು? ಮೊನ್ನೆವರೆಗೂ ಸೈಲೆಂಟ್ ಆಗಿದ್ದ ಸತೀಶ್ ಜಾರಕಿಹೊಳಿ ಅವರು ಇದೀಗ ಸಖತ್ ಆಕ್ಟಿವ್. ಸತೀಶ್ ಜಾರಕಿಹೊಳಿ ಅವರ ರಾಜಕೀಯ ಪ್ರತಿ ಹೆಜ್ಜೆ ಕೂಡ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಪಕ್ಷದ ಒಳಗೆ ರಹಸ್ಯ ಮೀಟಿಂಗ್, ಬಿಜೆಪಿ ಜೊತೆಯಲ್ಲೂ ಟಾಕಿಂಗ್. ಸರ್ಕಾರದಲ್ಲಿ ಸತೀಶ್ ಜಾರಕಿಹೊಳಿನೇ ಆಗ್ತಾರಾ ಕಿಂಗ್? ಸತೀಶ್ ಅವರಿಗೆ ವಿಪಕ್ಷಗಳಿಂದಲೂ ಕೂಡ ಸಿಗುತ್ತಾ ಸಪೋರ್ಟ್? ಅನುಮಾನಕ್ಕೆ ಕಾರಣವಾಗ್ತಾ ಇರುವ ಕೆಲ ಘಟನೆಗಳ ಚಿತ್ರವನ್ನ, ಅಂದ್ರೆ ದೃಶ್ಯಗಳು ಪ್ಲಸ್ ಫೋಟೋಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ದೆಹಲಿಯಲ್ಲಿ ಖರ್ಗೆ ಸಾಹೇಬ್ರ ಜೊತೆಯಲ್ಲಿ ಮೀಟಿಂಗ್, ಪರಮೇಶ್ವರ್ ಅವರ ಜೊತೆಯಲ್ಲೂ ಮೀಟಿಂಗ್, ಇವತ್ತು ವಿಜಯೇಂದ್ರ ಅವರ ಜೊತೆಯಲ್ಲೂ ಮೀಟಿಂಗ್, ಇದಾದ ನಂತರದಲ್ಲಿ ಡಿ.ಕೆ. ಸುರೇಶ್ ಅವರ ಜೊತೆಯಲ್ಲೂ ಮೀಟಿಂಗ್. ಈ ಮೀಟಿಂಗ್ಗಳು, ಈ ಫೋಟೋ ಹಾಗೆ ವಿಡಿಯೋಗಳೇ ಇವತ್ತಿನ ನಮ್ಮ ಮೂಲ ಪ್ರಶ್ನೆ. ಮುಂದಿನ ಮುಖ್ಯಮಂತ್ರಿ ಆಗ್ಬಿಡ್ತಾರಾ ಸತೀಶ್ ಜಾರಕಿಹೊಳಿ ಅವರು ಅನ್ನೋ ಅನುಮಾನಕ್ಕೆ ತಂದು ನಿಲ್ಲಿಸಿದೆ. ಚರ್ಚೆ ಪ್ರಾರಂಭ ಮಾಡೋಣ. ಕಾಂಗ್ರೆಸ್ನ ಪರಿಷತ್ ಸದಸ್ಯರಾದ ನಾಗರಾಜ್ ಯಾದವ್ ಅವರಿದ್ದಾರೆ, ಜೆಡಿಎಸ್ನ ವಕ್ತಾರರು ದೇವರಾಜ್ ಅವರಿದ್ದಾರೆ, ಬಿಜೆಪಿ ವಕ್ತಾರರು ಸಂಕೀರ್ತ ಅವರಿದ್ದಾರೆ, ಹಾಗೆ ಹಿರಿಯ ಪತ್ರಕರ್ತರು ರಾಜಕೀಯ ವಿಶ್ಲೇಷಕರು ಆದ ಬದ್ರುದ್ದೀನ್ ಸರ್ ಇದ್ದಾರೆ. ಇಂಟರ್ ಕನೆಕ್ಟೆಡ್ ಅಥವಾ ಸಪರೇಟ್? ಬದ್ರುದ್ದೀನ್ ಸರ್, ಹೇಗೆ ಪರಿಗಣಿಸಬೇಕು? ಅದರಲ್ಲೂ ಮೂಡಾ ಡೆವಲಪ್ಮೆಂಟ್ ಅನ್ನ ಗಮನದಲ್ಲಿ ಇಟ್ಕೊಂಡು ಸತೀಶ್ ಜಾರಕಿಹೊಳಿ ಅವರ ಸುತ್ತ ನಡೀತಿರುವ ಈ ಘಟನಾವಳಿಗಳನ್ನು ನೋಡಿ. ಸತೀಶ್ ಜಾರಕಿಹೊಳಿ ಮೊನ್ನೆ ಈಗ ರಾಜಕೀಯ ಕೇಂದ್ರವಾಗಿದೆ ಅಂತ ಹೇಳ್ತಾ ಇದ್ದೀರಿ, ಆದರೆ ನನಗನ್ಸಿದ ಮಟ್ಟಿಗೆ ನಾವೇನು ಅನ್ಕೊಂಡಿದ್ದೀವೋ ಆ ಥರ ನಡೀತಾ ಇಲ್ಲ. ಒಳಗಡೆ ಬೇರೆನೇ ಏನೋ ವಿದ್ಯಮಾನ ನಡೀತಾ ಇದೆ. ಅದೇನು ಅನ್ನೋದನ್ನು ಕೊನೆಯಲ್ಲಿ ಹೇಳೋಣ. ಯಾಕಂದರೆ ಆರಂಭದಲ್ಲಿ ಹೇಳಿದ್ರೆ ಚರ್ಚೆಗೆ ಮಜಾ ಇರಲ್ಲ, ಸ್ವಾರಸ್ಯ ಇರಲ್ಲ. ಆದರೆ ಒಂದು ಎರಡನೇ ಆಯಾಮ ಕೊಡ್ತಿದ್ದಾರೆ ಡಿಬೇಟ್ಗೆ. ಯಾಕಂದ್ರೆ ರಾಜಕಾರಣಿಗಳು ಹೇಗೆಂದ್ರೆ ರಾಜಕಾರಣಿ ಹೇಗೆಂದ್ರೆ ಪ್ರಸಕ್ತ ವಿದ್ಯಮಾನಗಳನ್ನು ಹೇಗೆ ಬಳಸ್ಕೋಬಹುದು, ಮೀಡಿಯಾ ಅಟೆನ್ಷನ್ ಹೇಗೆ ಡೈವರ್ಟ್ ಮಾಡ್ಬೋದು, ಆಮೇಲೆ ಯಾವುದೆಲ್ಲ ಸುದ್ದಿಗಳಾಗಿ ಜನರಿಗೆ ಹೇಗೆ ತಲುಪಿದ್ರೆ ನಮ್ಗೆ ಏನಾಗ್ಬೋದು ಅನ್ನೋದು ಎಲ್ಲ ಲಾಭ ನಷ್ಟದ ಲೆಕ್ಕಾಚಾರದಲ್ಲೇ ನಡೆಯುವಂಥವ್ರು ಯಾವಾಗಲೂ ರಾಜಕಾರಣಿಗಳು. ಜನರ ಕೆಲಸಗಳನ್ನು ಬೇಕಾದರೆ ಬೇಗ ಮಾಡಿ ಅದನ್ನು ಕ್ಲೈಮ್ ಮಾಡೋದಕ್ಕಿಂತ ಇಂಥ ವಿದ್ಯಮಾನಗಳಿಂದನೇ ಅವರಿಗೆ ಜಾಸ್ತಿ ಸಿಗುತ್ತೆ ಲಾಭ. ಹಾಗಾಗಿ ಅದರ ಒಂದು ಭಾಗ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ನನ್ನ ಕೆಲವು ವಿದ್ಯಮಾನಗಳು, ಕೆಲವು ವಿಚಾರಗಳು ನಾನು ಅರ್ಥಕೊಂಡೆ, ಅದೇ ಅಂತ ನನಗೆ ಭಾಳ ಗಟ್ ಫೀಲಿಂಗ್ ಇದೆ. ಇರಲಿ, ಅದು ಮಾಡಲಿ, ಅದು ರಾಜಕೀಯ ಮಾಡಬಾರ್ದು ಅಂತಲ್ಲ. ಆದರೆ ಇದೇ ಮಾಡ್ಕೊಂಡು ಕೂರ್ತಾರ ಅಥವಾ ಬೇರೆ ಏನಾದ್ರು ಮಾಡಬೇಕು ಅಂತ ಇದ್ದಾರಾ ಅನ್ನೋದಕ್ಕೆ ಜನರಿಗೆ ಏನಾದ್ರು ಉತ್ತರ ಕೊಡಬೇಕು ಅವರು. ಕೇವಲ ಒಂದು ಭೇಟಿ ಅಥವಾ ಒಂದು ಮಾತುಕತೆಯಿಂದ ಈ ದೊಡ್ಡ ಪಲ್ಲಟ್ಟಾಗತ್ತೆ, ಕರ್ನಾಟಕದಲ್ಲಿ ದೊಡ್ಡ ರಾಜಕೀಯ ವಿದ್ಯಮಾನ ಆಗತ್ತೆ ಅನ್ನೋದನ್ನು ನಾನು ಖಂಡಿತ ಒಪ್ಪಕ್ಕೆ ಸಾಧ್ಯ ಇಲ್ಲ. ಈ ಅಂಥ ಒಂದು ದೊಡ್ಡ ಸ್ಫೋಟಕ ವಿದ್ಯಮಾನ ಏನೂ ಆಗಲ್ಲ. ಇದು ಕೇವಲ ಮೀಡಿಯಾ ಅಟೆನ್ಷನ್ ಮತ್ತು ಕೆಲವು ವಿಚಾರಗಳನ್ನ ಡೈವರ್ಟ್ ಮಾಡುವಂತ ಒಂದು ತಂತ್ರ ಅಂತ ನಾನು ಅನ್ಕೊಂಡಿದ್ದೀನಿ. ಅಲ್ಲಿಗೆ ಬರೋದಾದ್ರೆ ಮೀಡಿಯಾ ಅಟೆನ್ಷನ್ ಅನ್ನ ಹಾಗೆ ಜನರ ಅಟೆನ್ಷನ್ ಅನ್ನ ಡೈವರ್ಟ್ ಮಾಡಬೇಕು ಅಂತಂದ್ರೆ ಯಾವ ವಿಚಾರದ ಕಡೆ ಫೋಕಸ್ ಇದೆ ಮೂಡಾ? ಯಾರ ಬಗ್ಗೆ ಗಮನ ಇದೆ ಸಿದ್ದರಾಮಯ್ಯನವರು? ಸೊ ಆ ಫೋಕಸ್ ನ ಬೇರೆ ಕಡೆ ಶಿಫ್ಟ್ ಮಾಡಬೇಕು ಅಂತಂದ್ರೆ ಅಲ್ಲಿ ಏನೋ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳಿ ನಾವು ವಿಶ್ಲೇಷಣೆ ಮಾಡಬಹುದಾ? ಇಲ್ಲ, ಮೂಡಾ ವಿಚಾರ ಸಿದ್ದರಾಮಯ್ಯನವರು ಅದಲ್ಲ. ಏನಾಗಿದೆ ಅಂದ್ರೆ
ಮೂಢ ವಿಚಾರ ಇರ್ಬೋದು, ರಾಜ್ಯ ಸರ್ಕಾರದ ಆಡಳಿತ ವೈಫಲ್ಯಗಳ ವಿಚಾರದಲ್ಲಿ ಪ್ರತಿಪಕ್ಷಗಳು ಮಾಡ್ತಿರೋ ಹೋರಾಟಗಳಿರ್ಬೋದು, ಯಾವುದಕ್ಕೂ ಆಡಳಿತ ಪಕ್ಷಕ್ಕೂ ಕ್ಲಾರಿಟಿ ಇಲ್ಲ, ವಿರೋಧ ಪಕ್ಷಗಳು ಕ್ಲಾರಿಟಿ ಇಲ್ಲ. ಯಾಕೆಂದರೆ ವಿರೋಧ ಪಕ್ಷಗಳಿಗೂ ಕೂಡ ಗೊತ್ತಿದೆ ಇದು ಲಾಜಿಕ್ ಎಂಡ್ಗೆ ಹೋಗಲ್ಲ ಅಂತ. ಆದರೆ ಸದ್ಯಕ್ಕೆ ಅವ್ರು ಮೌನವಾಗಿ ಇರೋಕ್ಕಾಗಲ್ಲ. ಏನೇ ಸಣ್ಣದು ಬಂದ್ರೂ ಅದನ್ನು ಅವರ ಶಕ್ತಿಯಾನುಸಾರ ಅವರು ಅದನ್ನು ಬಿಂಬಿಸಲೇಬೇಕು. ಈ ವಿದ್ಯಮಾನದಲ್ಲಿ ಮೂಢ ವಿಚಾರದಲ್ಲಿ ವಿರೋಧ ಪಕ್ಷಗಳಿಗೆ ಸ್ಪಷ್ಟವಾಗಿ ಗೊತ್ತಿದೆ ಸ್ಮಿತಾ, ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಲ್ಲ ಅಂತ. ಹಾಗಂತೇಳಿ ಅವ್ರು ಸುಮ್ಮನೆ ಇರಲ್ಲ, ಸುಮ್ಮನೆ ಇರಲು ಬಾರ್ದು ಬಿಡಿ, ಕೊಡಲ್ಲ ಅಂತ ಗೊತ್ತು. ಯಾಕೆ ಅಂತ ಹೇಳಿದ್ರೆ ಪ್ರತಿಪಕ್ಷಗಳವ್ರಿಗೂ ಗೊತ್ತು ಈ ವಿದ್ಯಮಾನೆಯಿಂದ ರಾಜಕೀಯ ಏನು ಸಿದ್ದರಾಮಯ್ಯನಂಥವರು 4 ದಶಕಗಳ ರಾಜಕೀಯದಲ್ಲಿ ಇರುವಂಥವರು ಇದೊಂದು ವಿಚಾರಕ್ಕಾಗಿ ರಾಜೀನಾಮೆ ಕೊಡ್ತಾರೆ ಅನ್ನೋ ಭ್ರಮೆಯಲ್ಲಿ ಅವ್ರು ಇರಲಾರರು ಅಂತ ಅಂದ್ಕೊಂಡು. ಯಾಕೆಂದರೆ ವಿರೋಧ ಪಕ್ಷಗಳು ಒತ್ತಾಯ ಮಾಡುವ ವಿರೋಧ ಪಕ್ಷಗಳಲ್ಲಿ ಕೂಡ ಕ್ಲಾರಿಟಿ ಇಲ್ಲ, ಅವ್ರು ಲಾಜಿಕ್ ಎಂಡ್ ತೆಗೆದುಕೊಂಡು ಹೋಗುವಂಥ ಯಾವುದೇ ಲಕ್ಷಣಗಳು ಕಾಣ್ತಾ ಇಲ್ಲ. ಯಾಕೆಂದರೆ ಯಾರ್ಯಾರು ಒತ್ತಾಯ ಮಾಡ್ತಾರೋ ಅವರೆಲ್ಲ ಗಾಜಿನ ಮನೆಯಲ್ಲಿ ಕೂತ್ಕೊಂಡು ಕಲ್ಲೊಡೆಯವರು. ಅದಕ್ಕಿಂತ ದೊಡ್ಡ ಏನು ಹಗರಣಗಳು ಪ್ರಕರಣಗಳು ಅವ್ರ ಬಳಿಯಲ್ಲೂ ಕೂಡ ಇರುವಾಗ ಇರಿಸುಮುರುಸಾಗತ್ತೆ ಸಹಜವಾಗಿ. ಗಟ್ಟಿ ಧ್ವನಿಯಲ್ಲಿ ನೋಡಿ ಟಚ್ ಮಾಡಿ ಬಿಡ್ತಾ ಇದ್ದಾರೆ. ಗಟ್ಟಿ ಧ್ವನಿಯಲ್ಲಿ ನಿಲ್ಲುವಂಥ ಸ್ಥಿತಿಯಲ್ಲಿ ಈಗ ಪ್ರತಿಪಕ್ಷಗಳು ಕೂಡ ಇಲ್ಲ. ಹಾಗಂತೇಳಿ ಇವರೆಲ್ಲ ಮಾಡ್ತಿರೋ ಸರಿ ಇದ್ದಾರೆ ಅಂತಲ್ಲ, ಸರಿಯಾಗಿ ಕಾಲಕ್ಕೆ ಏನೇನು ಬೇಕೋ ಅದು ಧ್ವನಿ ಎತ್ತುತ್ತಾ ಇದ್ದಾರೆ. ಯಾಕೆ ಅಂತ ಹೇಳ್ತೀನಿ, ಇವರು ಒಂದು ಹೇಳಿದ್ರೆ ಈಗ ಹೇಗೂ ಆಡಳಿತ ಪಕ್ಷದವರಿಗೆ ಸುಲಭ ದಾಖಲೆಗಳು ಅವರವರ ಹಿನ್ನೆಲೆ ತಗೊಳ್ಳೋಕ್ಕೆ. ಪ್ರತಿಪಕ್ಷಗಳು ಏನಾದ್ರು ಪ್ರಸಕ್ತ ವಿದ್ಯಮಾನ ತಗೊಂಡು ಹೊಡಿತಾರೆ ಅಂತ ಅನ್ಕೊಳ್ಳಿ. ಇವ್ರು ಏನು ಮಾಡ್ತಾರೆ, ಅವ್ರ ಮೂಲಕ್ಕೆ ಕೈ ಹಾಕಿ 5 ಪ್ರಕರಣಗಳನ್ನ ಅವ್ರ ಹಗರಣಗಳನ್ನ ಬಿಟ್ಬಿಡ್ತಾರೆ. ನೈತಿಕತೆ ಯಾರಿಗೂ ಉಳಿದಿರಲ್ಲ. ಆಗ ಈಗ ಹೆಂಗ್ ಮಾತಾಡ್ತಾರೆ ಹೇಳಿ? ಈಗ ನಾನು ನಿಮ್ ಬಗ್ಗೆ ಆರೋಪ ಮಾಡ್ತಿರುವಾಗ ನಂದು ಹಗರಣಗಳನ್ನೆಲ್ಲ ತೆಗೆದು ನನಗೂ ನೈತಿಕತೆ. ನಾಗರಾಜ್ ಯಾದವ್ ಅವರು ಇದ್ರು, ಮೂಢ ವಿಚಾರ ಡಿಸ್ಕಸ್ ಮಾಡ್ತಾ ಇರ್ಬೇಕಾದ್ರೆ ಪ್ರೆಸ್ ಮೀಟ್ ಮಾಡಿದ್ರು ಪರಮೇಶ್ವರ್ ಅವರೇ, ಇಫ್ ಐ ಆಮ್ ನಾಟ್ ರಾಂಗ್, ಅಶೋಕ್ ಅವ್ರ ಮೇಲೆ ಬಿಟ್ಟ ಪ್ರಕರಣ ಅಂದ್ರೆ ಅವ್ರ ಮೇಲೆ ಮಾಡಿದ ಆರೋಪ ಹೆಂಗಿತ್ತು ಅಂದ್ರೆ ಎಕ್ಸಾಕ್ಟ್ಲಿ ಮೂಢಾದ ಏನೇನು ಆರೋಪ ಬಂದಿದೆ ಸೇಮ್ ಟು ಸೇಮ್ ಅನಿಸುವಂತಹ ಆರೋಪ. ಯಾರಿಗೂ ನೈತಿಕತೆ ಇಲ್ಲ ಇಲ್ಲಿ. ಯಾಕೆಂತ ಹೇಳಿದ್ರೆ ಎಲ್ಲರೂ ಕೂಡ ರಾಜಕಾರಣಿಗಳು, ಎಲ್ಲರೂ ಕೂಡ ಎಲ್ಲಾ ಪಕ್ಷಗಳವರು ಕೂಡ ಸ್ಪಷ್ಟವಾಗಿ ಹೇಳ್ತಿದ್ದೀನಿ, ಆಡಳಿತ ಪಕ್ಷವರು ವಿರೋಧ ಪಕ್ಷ ಎಲ್ರಿಗೂ ಕೂಡ ಸಮಸ್ಯೆಗಳಿದ್ದಾವೆ. ಅವರವರ ಕಾಲದಲ್ಲಿ ಅವ್ರು ಮಾಡಿದ್ದವ್ರಿಗೆ ಸರಿ. ಉದಾಹರಣೆಗೆ ರಾಜೀನಾಮೆ ಕೇಳೋರು ಬಹುತೇಕರು ಅದಕ್ಕಿಂತ ದೊಡ್ಡ ಲೋಪಗಳು ಮಾಡಿದಾಗ ರಾಜೀನಾಮೆ ಕೊಟ್ಟಿರಲ್ಲ. ಬಟ್ ಈಗ ಅದನ್ನ ನೆನ್ಪು ಮಾಡಲ್ಲ ಅವರು. ಈ ಪ್ರಸಕ್ತ ವಿದ್ಯಮಾನದಲ್ಲಿ ನೀವು ಕೊಡಬೇಕು ಅಂತ. ಹಾಗಾಗಿ ಸಿದ್ದರಾಮಯ್ಯ ಅವ್ರನ್ನ ಸಂಕಷ್ಟ ಸಿಲುಕಲಿಕ್ಕೆ ಇನ್ನೂ ಒಂದು ಹೇಳ್ತೀನಿ, ಬೇರೆ ದಾರಿಯನ್ನ ಕಂಡುಕೊಂಡಿದ್ದಾರೆ. ಈಗ ಇಡಿ ಪ್ರವೇಶ ಅವೆಲ್ಲ ಇದೆಯಲ್ಲ, ಅದು ಬೇರೆ ಬೇರೆ ಹಂತಕ್ಕೆ ಹೋಗುತ್ತೆ. ಅದು ನೋಡೋಣ ಬಂದಾಗ. ಆಯ್ತು, ಪಿಕ್ಚರ್ ಅಭಿ ಬಾಕಿ ಹೇ ಅನ್ನೋ ಕಡೆ ಪಾಸ್ ಇಟ್ಬಿಟ್ಟು ನಾನು ಇದೇ ವಿಚಾರಕ್ಕೆ ನಮಗಿರೋ ಅನುಮಾನವನ್ನು ಬಗೆಹರಿಸ್ಕೊಳ್ಳಿಕ್ಕೆ ಅದೇ ಪಕ್ಷದ ಅಧಿಕೃತ ವಕ್ತಾರರು ಹಾಗೆ MLC ಕೂಡ ನಾಗರಾಜ್ ಯಾದವ್ ಅವ್ರನ್ನ ಪ್ರಶ್ನೆ ಮಾಡ್ತೀನಿ. ಪರಮೇಶ್ವರ್ ಅವರನ್ನ ಭೇಟಿ ಮಾಡ್ತಾರೆ, HC ಮಹದೇವಪ್ಪನವ್ರ ಮನೆಯಲ್ಲಿ ಪ್ರತ್ಯೇಕವಾಗಿ ಸಭೆ ನಡೆಸ್ತಾರೆ, ದೆಹಲಿಗೆ ಹೋಗ್ತಾರೆ, ಖರ್ಗೆ ಸಾಹೇಬ್ರನ್ನ ಭೇಟಿ ಆಗ್ತಾರೆ. ಅದಾಗ್ ಬಂದ ತಕ್ಷಣ ವಿಜಯೇಂದ್ರ ಅವ್ರ ಭೇಟಿ. ಪ್ರತ್ಯೇಕ ಪ್ರಕರಣಗಳ ಸರ್ ಇವೆಲ್ಲವೂ ಕೂಡ ಪ್ರತ್ಯೇಕ ಘಟನಾವಳಿಗಳಷ್ಟೇನಾ? ನೋಡಿ, ಈ ವಿಚಾರದಲ್ಲಿ ನಿಮಗೆ ಮಾಧ್ಯಮದವ್ರಿಗೆ ಕುತೂಹಲ ಇರ್ಬೋದು, ರಾಜ್ಯಕ್ಕೆ ತಿಳಿಸ್ಬೇಕು ಏನಾಗ್ತಾ ಇದೆ ಅಂತ. ದಟ್ ಇಸ್ ಯರ್ ಡ್ಯೂಟಿ, ಐ ಅಪ್ರಿಷಿಯೇಟ್ ಯು. ಆದರೆ ಅದರಲ್ಲಿ ಒಳ ಅರ್ಥಗಳನ್ನು ನೀವು ಆ ಒಳಗಿರ್ತಕ್ಕಂಥ ಸದಸ್ಯರನ್ನ ಕೇಳಿದ್ರೆ ಗೊತ್ತಾಗ್ತದೆ. ನಿಮಗೆ ಗೊತ್ತಿರಬೇಕಾದ್ರೆ ಐ ಥಿಂಕ್ ಬದ್ರುದ್ದೀನ್ ನೋಸ್ ಅಬೌಟ್ ಇಟ್. ಸತೀಶ್ ಜಾರಕಿಹೊಳಿ ಅವರಿಗೆ ನನಗೆ ನಿಕಟವಾದ ಸಂಪರ್ಕ ಇದೆ ಅಂತ ಎಲ್ಲರಿಗೂ ಇಡೀ ರಾಜ್ಯಕ್ಕೆ ಗೊತ್ತಿರತಕ್ಕಂಥ ವಿಚಾರ. ನಾನು ಏನೇ ಹೇಳಿದ್ರು ಕೂಡ ಅದಕ್ಕೆ ಅರ್ಥನೇ ಇರ್ತದೆ, ಸತ್ಯವನ್ನೇ ಹೇಳ್ತೇನೆ. ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಅವ್ರ ವಿಚಾರದಲ್ಲಿ ಸೊ ನೌ ದ ಮ್ಯಾಟರ್ ಕಮ್ಸ್. ಈಗ ವಿಜಯೇಂದ್ರ ಸ್ಟಾರ್ಟ್ ಮಾಡಲು ಖರ್ಗೆ ಸಾಹೇಬ್ರ ವಿಚಾರ ಬಂದಾಗ ಡೆಲ್ಲಿಗೆ ಹೋಗಬೇಕಾದ್ರೆ ಅವರಿಗೆ PWD ಲೋಕೋಪಯೋಗಿ ಇಲಾಖೆಯಲ್ಲಿ ಇರ್ತಕ್ಕಂಥ ಕೆಲಸದ ಅನುಗುಣ ಹೋದಾಗ ಅವರು ಸಂಘಟನೆಯಲ್ಲಿ ಬಹಳ ಇನ್ವಾಲ್ವ್ ಆಗಿರ್ತಕ್ಕಂಥ ಕಾರ್ಯಾಧ್ಯಕ್ಷ